ಹಾಯ್ ಗೈಸ್, ನಮಸ್ಕಾರ ಕಣ್ರಿ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಅಸ್ಸಾಮಾಗಿದ್ದೀನಿ ಗೈಸ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಕಾಲೇಜ್ ಹುಡ್ಕೋಕ್ಕೋಗೋದು ಗೈಸ್. ನಂದು ಹೆಂಗಿದ್ರು 10th ಮುಗೀತು, 10th ರಿಸಲ್ಟ್ ಬಂತು, ನಿಮ್ಗೆ ತೋರಿಸಿದ್ದು ಆಯಿತು. ಸೊ ಅದಕ್ಕೆ ಕಾಲೇಜ್ ಬೇಕಲ್ಲ, ಆ ಕಾಲೇಜ್ ಹುಡ್ಕೋಕ್ಕೆ ಇವತ್ತು ಹೋಯ್ತಾ ಇದ್ದೀವಿ. ನಾನು ನಮ್ಮ ಚಿಕ್ಕಮ್ಮನ ಮಗಳು ತಂಗಿ ನಮ್ಮಮ್ಮ 3 ಜನ ಹೋಯ್ತಿದ್ದೀವಿ ಗೈಸ್. ಯಾವುದೋ ಹೇಳಿದ್ದಾರೆ ಕಾಲೇಜು, ನಾನು ಇನ್ನೂ ಇವಾಗ ಎದ್ದಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ನೀಟಾಗಿ ಓಡ್ತೀನಿ ಗೈಸ್. 3 ಜನ ಓಡಬೇಕು. ಸೊ ಸಪೋರ್ಟ್ ಮಾಡಿ ಗೈಸ್, ಸ್ವಲ್ಪ ಕೋಆಪ್ರೇಟ್ ಮಾಡಿ ಗೈಸ್, ನನ್ನ ಜೊತೆ ಸಪೋರ್ಟ್ ಮಾಡಿ. ಒಳ್ಳೆ ವ್ಲಾಗ್ಸ್ ಬಿಡ್ತೀನಿ, ಟೈಮ್ ಸಾಕಾಗ್ತಿಲ್ಲ ಗೈಸ್, ಬಿಡ್ತೀನಿ ಗೈಸ್. ನೆಕ್ಸ್ಟು ಫ್ರೆಶ್ ಅಪ್ ಆಗಿ ನೀಟಾಗಿ ಒಂದು 4-5 ಕಾಲೇಜ್ ವಿಸಿಟ್ ಮಾಡೋಣ. 4-5 ಕಾಲೇಜ್ ಯಾವ್ದು ಸೆಟ್ ಆಗುತ್ತೋ ಅದೇ ಮಾಡೋಣ. ಫೈನಲ್ ಮಾಡಿಬಿಟ್ಟು ಅಮ್ಮಂಗೆ ತಿಳಿಸಿ ಅಡ್ಮಿಷನ್ ಆಗಿದೆ ಗೈಸ್. ಹೆಂಗಿದ್ರು 10th ಲೈಫ್ ಮುಗೀತು, ಸ್ಕೂಲ್ ಲೈಫ್ ಮುಗೀತು. ಸೊ ಇನ್ನು ಇರೋದೇ ಕಾಲೇಜ್ ಲೈಫು, ಎಂಜಾಯ್ ಮಾಡಿ ಯಾವ್ದಾರು ಒಳ್ಳೆ ಕಾಲೇಜ್ ಹುಡ್ಕೋಣ ಗೈಸ್. ಹುಡ್ಕೋಕ್ಕೆ ಹೋಯ್ತೀವಿ, ಒಂದು ಹಾಫ್ ಆನ್ ಅವರಲ್ಲಿ ರೆಡಿಯಾಗಿ ಹೋಯ್ತೀವಿ ಗೈಸ್. ಟಾಟಾ ಗೈಸ್. ಸದ್ಯಕ್ಕೆ ನಮ್ಮ ಸ್ಕೂಲ್ ಹತ್ರ ಬಂದಿದ್ದೀವಿ. ಇವಾಗ ಸ್ಕೂಲ್ ಹತ್ರ ಬಂದೀವಿ. ಇಲ್ಲೇನೇನೋ ಬ್ಯಾನರ್ ಹಾಕಿದ್ದಾರೆ ಗೈಸ್, ನಮ್ಮ ಸ್ಕೂಲ್ದು, ನಮ್ಮ ಪಕ್ಕದ ಸ್ಕೂಲ್ದೆಲ್ಲ ಹಾಕಿದ್ದಾರೆ. ಕಾಣಿಸ್ತು ಗೈಸ್, ಇಲ್ಲಿ ನಮ್ಮ ಬ್ಯಾನರ್ ಹಾಕಿದ್ದಾರೆ ಗೈಸ್. ನಮ್ಮ ಬ್ಯಾನರ್ ಹಾಕಿದ್ದಾರೆ. ಓಕೆ ನೋಡಿದೆ ಗೈಸ್. ನಮ್ಮ ಸ್ಕೂಲ್ ತೋರಿಸ್ತೀನಿ ರೀ ಗೈಸ್ ನಿಮಗೆ. ಬಂತು ಏನಮ್ಮ ಹಂಗೆ ಹೋಗ್ರಿ, ನೀಲಗಿರಿ ತಪ್ಪರೆ ನೋಡಿ ಗೈಸ್. ನಮ್ಮ ಸ್ಕೂಲು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲೂ ಬ್ಯಾನರ್ ಹಾಕಿದ್ದಾರೆ ನಮ್ಮದು. ಓಕೆ ನೋಡಿದೆ ಗೈಸ್, ಖುಷಿ ಆಗ್ಬಿಟ್ಟೆ. ಇವತ್ತೇ ಫಸ್ಟ್ ನೋಡ್ತಾ ಇರೋದು, ಇವತ್ತೇ ಗೈಸ್ ನೋಡ್ತಾ ಇರೋದು. ಬ್ಯಾನರ್ ಹಾಕಿದ್ದಾರೆ ಸ್ಕೂಲ್ ಕಡೆಗೆ ಬಂದೇ ನಾವು 10th ಮುಗ್ದಾದ್ಮೇಲೆ ಇವತ್ತು ಬಂದಿದ್ದೀನಿ ಫೈನಲಿ. ನೆಕ್ಸ್ಟು ಕಾಲೇಜ್ ಹತ್ರ ಬಂತು ಗೈಸ್. ಬಂದ್ವಿ, ಆ ಏರಿಯಾಗೆ ಬಂದಿದ್ದೀವಿ. ಅಮ್ಮ ಇಲ್ಲೇ ರೈಟ್ ಸೈಡ್ ಎದುರುಗಡೆ ಇಲ್ಲೇ ಬಂದಿದ್ದೀವಿ ಗೈಸ್. ಬಂತು ಅಮ್ಮ ಇಲ್ಲೇ ರೈಟ್ ಸೈಡ್ ಅಲ್ಲಿ ಹೊರಗಡೆ ಗೈಸ್ ಇದೆ. ಕಾಲೇಜಿಗೆ ರೀಚ್ ಆಗಿದ್ದೀವಿ. ಅರುಣೋದಯ ಕಾಲೇಜ್ ಅಂತೆ ಗೈಸ್, ಅರುಣೋದಯ PU ಕಾಲೇಜ್. ಬಂತು ಗೈಸ್. ಇಲ್ಲಿ ನನ್ನ ಹತ್ರ ಐತಿ ಗೈಸ್. ನಿಮಗೆ ಒಳಗಡೆ ಏನೇನೋ ಮಾತಾಡ್ತಿದ್ದಾರಂತೆ ನಮ್ಮಮ್ಮ. ಮಾತಾಡ್ಬಿಟ್ಟು ನಿಮಗೆ ಕಾಲೇಜಿಗೆ ಬಂದಿದ್ದೀನಿ. ಫುಲ್ ಖುಷಿ ಆಗ್ಬಿಟ್ಟಿದೆ ಗೈಸ್. ನಮ್ಮ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ವಿ ಮ್ಯಾಲೆ ಗೈಸ್. ನನಗೆ ಈ ಕಾಲೇಜ್ನ ಇದು ಮಾಡಿದ್ದು. ಸೊ ಇವಾಗ ಲ್ಯಾಬ್ ನೋಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಕರ್ಕೊಂಡು ಹೋಗ್ತಾ ನೋಡಿ. ನಮ್ಮ ಕ್ಲಾಸ್ಮೇಟ್ ಹಂಗೆ ಸಿಕ್ಕಿದ್ಲಿ ಇಲ್ಲಿ. ಹಂಗೆ ನಾವಮ್ಮ ನಮ್ಮ ತಂಗಿ ಎಲ್ಲ ಹೋಗ್ತಾ ಇದ್ದೀವಿ ಗೈಸ್ ಲ್ಯಾಬ್ ಮಾಡೋಕ್ಕೆ. 2 ಫ್ಲೋರ್ ಹತ್ತಿದ್ವಿ ಗೈಸ್. 2 ಫ್ಲೋರ್ ಹತ್ತಿದ್ರು ಲ್ಯಾಬ್ ಸಿಕ್ಕಿದ್ವಿ. ನಮ್ಮಮ್ಮ ನೆಕ್ ಬ್ಯಾಂಡು ಒಂದು ವಾಟರ್ ಬಾಟ್ಲಿಗೆ ಹೊರ ಆಡ್ತಾಯಿದ್ವಿ. ಏನೋ ಹೇಳ್ತವ್ರೆ ಗೈಸ್ ಇಂಗ್ಲೀಷಲ್ಲಿ. ಏನೋ ಫೋನ್ ತೆಗಿಬಾರ್ದು ಅನಿಸುತ್ತೆ ಗೈಸ್, ಆದರೂ ತೆಗ್ದುಬಿಟ್ಟಿದ್ದೀನಿ. CC ಕ್ಯಾಮ್ರಾ ಐತೆ ಇಲ್ಲೇ. ಓಕೆ, ಏನೇನೋ ಹೇಳ್ತಾರೆ ಗೈಸ್, ಏನೋ ಹೇಳ್ತಾರೆ ಗೈಸ್. ಕೇಳ್ಬಿಟ್ಟು ಹಿಂಗೆ ಹೇಳ್ತೀನಿ ಗೈಸ್. ಹೋಗಿದ್ವಿ ಅಲ್ಲಿಗೆ, ಅರುಣೋದಯ ಕಾಲೇಜಿಗೆ. ಲ್ಯಾಬ್ಗಳೆಲ್ಲ ತೋರಿಸಿದ್ರು, ಚೆನ್ನಾಗಿದೆ. ಓಕೆ, ಅವ್ರು ಫಸ್ಟ್ ಕಾಲೇಜ್ ಗೈಸ್ ವಿಸಿಟ್ ಮಾಡಿದ್ದು. ಅಲ್ಲಿ ಗೊತ್ತಿರೋ ಟೀಚರ್ಸ್ ಇಬ್ಬರು 3 ಜನ ಮಾತಾಡ್ಸಿದ್ರು. ಓಕೆ, ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ಯಾ, ಸೇರ್ಕೊ ಅಡ್ಮಿಷನ್ ಮಾಡ್ಕೊತ ಫೋರ್ಸ್ ಮಾಡ್ತಿದ್ರು ಗೈಸ್. ಫಸ್ಟ್ ಕಾಲೇಜು ಅಲ್ವಾ, ಒಂದು 3-4 ಕಾಲೇಜ್ ವಿಸಿಟ್ ಮಾಡೋಣ ಅಂತ ಇದ್ವಿ. ಓಕೆ, ಚೆನ್ನಾಗಿತ್ತು ಕಾಲೇಜು. ಗ್ರೌಂಡೆಲ್ಲ ದೊಡ್ಡದಾಗಿದೆ. ನೋಡಿದ ತಕ್ಷಣ ಗುರುತಿಸಿದ್ರು ಗೈಸ್ ನಾನೇ ಅಂತ. ನಮ್ಮಮ್ಮ ಇನ್ನೂ ಗೊತ್ತಿರೋರೆ. ಈಗ ಮನೆಗೆ ಹೋಯ್ತಾ ಇದ್ದೀನಿ ಗೈಸ್. ನಿಮಗೆ ಇನ್ನೂ ಹೋಮ್ ಟೂರ್ ಮಾಡಿಲ್ಲ ಗೈಸ್. ಹೋಮ್ ಟೂರ್ ಮಾಡ್ತೀನಿ. ನಮ್ಮ ಹಳೆ ಮನೆ ಹೋಮ್ ಟೂರ್ ಮಾಡಬೇಕು, ಹೊಸ ಮನೆ ಮಾಡಬೇಕು, ನಮ್ಮ ಅಜ್ಜಿ ಮನೆ, ನಮ್ಮ ಮಾಮನ ಮನೆ ಮಾಡಬೇಕು ಗೈಸ್. ಮನೇನು ಹೋಮ್ ಟೂರ್ ಮಾಡಬೇಕು. ಮನೆಗೆ ಬಂದೆ ಸದ್ಯಕ್ಕೆ ಡ್ಯಾನ್ಸ್ ಕ್ಲಾಸ್ ಬಟ್ಟೆ ಹಾಕ್ಕೊಂಡು ಕಾಲೇಜ್ ವಿಸಿಟ್ ಮಾಡೋಕೆ ಹೋಗಿದ್ದೀನಿ ಗೈಸ್. ಇವಾಗ ನಮ್ಮ ಸರ್ ಅದೇ ಫೋನ್ ಕೊಡಿಸಿದ್ರಲ್ಲ, ಆ ಸರ್ ಬಂದಿದ್ದಾರೆ ಗೈಸ್. ನಾನು ಕಾಲೇಜ್ ಕರ್ಕೊಂಡು ಹೋಗ್ತೀನಿ ಅಂತ ನೋಡಿ ಗೈಸ್. ಫೋನ್ ಕೊಡ್ಸಿದ್ದು ಸರ್ ಬಂದರು ಕಾಲೇಜ್ ವಿಸಿಟ್ ಮಾಡ್ಸೋಕ್ಕೆ. ಇವಾಗ ಕಾಲೇಜು ಕೊಡಿಸ್ತಾರಂತೆ. ಫೋನ್ ಕೊಡಿಸಿದ್ದು ಖುಷಿಯಿಂದ ಕಾಲೇಜು ಕೊಡಿಸ್ತಾರಂತೆ ಗೈಸ್. ನೋಡಿ, ಬೇರೆ ಕಾಲೇಜಲ್ಲಿ ಸೀಟ್ ಕೊಡಿಸ್ತೀನಿ ಅಂತ ಗೈಸ್. ಮನೆ ತೋರಿಸ್ತೀನಿ ನಿಮಗೆ ಹೋಮ್ ಟೂರ್ ಮಾಡಿದಾಗ. ಸೊ ಗೈಸ್, ಇವಾಗ ನಾವು ನಮ್ಮ ಮನೆಗೆ ಬಂದಿದ್ರಲ್ಲ ಸರ್ರು, ಅಂಕಲ್ಲು ಎಲ್ಲ ಊಟ ಮಾಡಿಕೊಂಡು ಮತ್ತೆ ಇನ್ನೊಂದು ಕಾಲೇಜ್ ವಿಸಿಟ್ ಮಾಡೋಕೆ ಹೋಗ್ತಾ ಇದ್ವಿ ಗೈಸ್. ಅದೇ ಕಾರಲ್ಲಿ ಹೋಗ್ತಾ ಇದ್ವಿ ಗೈಸ್. ಫೋನ್ ತಂದಿದ್ದು ಕಾರು, ಅದೇ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾನೇ ಮುಂದೆ ಕೂತ್ಕೋತೀನಿ ಗೈಸ್. ನಾನು ಮುಂದೆ ಕೂತ್ಕೋತೀನಿ, ಮುಂದೆ ಕೂತ್ಕೋತಿದ್ದೀನಿ ಗೈಸ್. ಒಂದು ನಿಮಿಷ
ಇಲ್ಲಿ ಯಾರೋ ಸೈಕಲ್ ಅಡ್ಡ ಹಾಕ್ಬಿಟ್ಟಾರೆ ಗೈಸ್. ಕುತ್ಕೊಂಡೆ ಗೈಸ್ ಅಂತ ನಿಂತು ಹಾಕಿದ್ದೀನಮ್ಮ. ನೋಡಿ ಗೈಸ್ ನಮ್ಮ ತಂಗಿ ನಮ್ಮ ಸರ್ರು ನನ್ನ ಪ್ಲೇಸಲ್ಲಿ ಕುತ್ಕೊಂಡ್ಬಿಟ್ಟಾರೆ ಗೈಸ್. ನಮ್ಮ ಸರ್ರು ನಮ್ಮ ತಂಗಿ ನಮ್ಮ ಅಮ್ಮನ ಪ್ಲೇಸಲ್ಲಿ ಕೂತವ್ರೆ. ನಮ್ಮಮ್ಮ ನಮ್ಮಮ್ಮವ್ರ ಫ್ರೆಂಡ್ ಪ್ಲೇಸಲ್ಲಿ ಕೂತವ್ರೆ. ಡ್ರೈವರ್ ಪ್ಲೇಸಲ್ಲಿ ಅಂಕಲ್ ಕೂತಿದ್ದಾರೆ. ಪಕ್ಕದಲ್ಲಿ ನಾನು ಕೂತಿದ್ದೀನಿ ಗೈಸ್. ನಿಮಗೆ ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಗೈಸ್ ಇವಾಗ ಕಾರಿಂದ ಬಂದ್ವಿ ಕಾಲೇಜ್ ಹತ್ರಕ್ಕೆ. ಇದೆ ಅಂತ ಗೈಸ್ ಕಾಲೇಜು, ತಪಸ್ಯ ಕಾಲೇಜ್ ಅಂತೆ. ನಮ್ಮ ಅಮ್ಮ ಯಾವುದೋ ಕರ್ಕೊಂಬಂದರು. ಆಗ ಕಾಲೇಜಿಂದ ಫೋನ್ ಮಾಡಿದ್ರಂತೆ ಗೈಸ್. ಲೊಕೇಶನ್ ಬೇರೆ ಕಳಿಸಿದ್ರಂತೆ, ಅದಕ್ಕೆ ಬರ್ತಾರೆ. ಹೊರಗಡೆ ಐತೆ ಹೋಗ್ಬೇಕು ಸರ್ ಗೈಸ್. ಇವಾಗ ಹೋಗ್ಬೇಕು ಹೊರಗಡೆ, ಹೋಗೋಣ. ಇದ್ದಾನೆ ಗೈಸ್ ಎಂಟ್ರಿ. ಇಲ್ಲೇನು ಹಾಕೋರೆ ಬ್ಯಾನರು, ಎಂಟ್ರಿ ಕೊಡಬೇಕು. ಒಳ್ಳೆ ಕಾಲೇಜು ಅನಿಸುತ್ತೆ, ಮಸ್ತ್ ಆಗೈತೆ ಕಾಲೇಜು ನೋಡಿ. ಎಂಟ್ರಿ ಕೊಡಬೇಕು ಇವಾಗ. ನಿಮಗೆ ಅಲ್ಲಿ ಮಾತಾಡ್ಬಿಟ್ಟು ನಿಮಗೆ ಸಿಗ್ತೀನಿ. ಟಾಟಾ ಗೈಸ್. ಕಾಲೇಜನ್ನು ವಿಸಿಟ್ ಮಾಡಿದೆ, ಚೆನ್ನಾಗೈತೆ ಗೈಸ್. ನಾನು ತೊಗೊಳೋ ಕೋರ್ಸ್ ಪ್ರಕಾರನೇ ಐತೆ, ಚೆನ್ನಾಗಿದೆ ಗೈಸ್. ಓಕೆ ನೋಡೋಣ. ಇನ್ನೇ 2 ಕಾಲೇಜ್ ಗೈಸ್ ವಿಸಿಟ್ ಮಾಡಿರೋದು. ಹೊರಗಡೆ ಇದೆ, ಲಿಫ್ಟ್ ಐತೆ ಗೈಸ್ ಕಾಲೇಜ್ ಹೋಗೋಕ್ಕೆ. ಲಿಫ್ಟ್ ಐತೆ, ಮೆಟ್ಲು ಐತೆ, ಎರಡೂ ಐತೆ. ಓಕೆ, ಒಳ್ಳೆ ಟೀಚಿಂಗ್ಸ್ ಇದೆ ಅಂದರು. ಲ್ಯಾಬ್ಗಳು ತೋರಿಸಿದ್ರು, ಆಮೇಲೆ ಇದು ತೋರಿಸಿದ್ರು. ಎಲ್ಲ ಚೆನ್ನಾಗಿದೆ ಅಂತ ಗೈಸ್. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡೋಣ. ಯಾವುದು ಗೈಸ್ ಶ್ರೀಲಕ್ಷ್ಮಿ PU ಕಾಲೇಜ್ಗೆ ಬಂದ್ವಿ ಇವಾಗ ಸದ್ಯಕ್ಕೆ. ಎಂಟ್ರಿ ಆಗಬೇಕು ಗೈಸ್. ನಾನು ನಮ್ಮಮ್ಮ ನಮ್ಮ ತಂಗಿ ಎಂಟ್ರಿ ಆಗಬೇಕು ಗೈಸ್. ಹೆಂಗೆ ಅಂತಮ್ಮ, ಹೆಂಗೆ ಅಂತಲೇ ಗೊತ್ತಿಲ್ಲ ಗೈಸ್. ಸುಮ್ಮನೆ ತೂರ್ತಾ ಇದ್ದೀವಿ. ಹೆಂಗಮ್ಮ ಇಲ್ಲೈತೆ ನೋಡಿ ಗೈಸ್. 3 ಬಸ್ಗಳವೆ ಇಲ್ಲಿ. ಅಲ್ಲ ಹೊರಗಡೆ 4 ಬಸ್ ಐತೆ. ನರ್ಸಿಂಗ್ ಬೇರೆ ಐತೆ ಗೈಸ್, ಇನ್ನೂ ಗೊತ್ತಿಲ್ಲ. ಹೋಗೋಣ ಗೈಸ್, ಹೋಗೋಣ. ನಮ್ಮ ಸರ್ರು ಬರ್ತಾರೆ ಗೈಸ್ ಇವಾಗ. ನಮ್ಮ ಸರ್ರು ಬರ್ತಾರೆ. ಹೀರೋ ಎಂಟ್ರಿ ಕೊಡ್ತವ್ರೆ. ಅಂಕಲ್, ನಮ್ಮ ಅಂಕಲು ಬರ್ತಾರೆ ಗೈಸ್ ಇವಾಗ ಈ ಕಾಲೇಜ್ಗೆ ಇಳಿತವ್ರೆ. ಒಳ್ಳೆ ಎಂಟ್ರಿ. ಅವ್ವ ಹೀರೋ ಥರ ಎಂಟ್ರಿ ಕೊಟ್ಟರು. ನಮ್ಮ ಸರ್ ಹೀರೋ, ನಮ್ಮ ಅಂಕಲ್ಲು ಹೀರೋ ಪಾರ್ಟ್ನರು. ಎಂಟ್ರಿ ಇಲ್ಲೇ ಗೈಸ್. ಎಂಟ್ರಿ ಕೊಡಬೇಕು. ಎಂಟ್ರಿ ಕೊಡೋಣ ಗೈಸ್. ಕಾಲೇಜ್ ವಿಸಿಟ್ ಮುಗೀತು. ನೆಕ್ಸ್ಟ್ ಶ್ರೀ ದಕ್ಷ ಅಕಾಡೆಮಿ ಕಾಲೇಜ್ಗೆ ಹೋಗಿ ಎಂಡ್ ಮಾಡೋದೆ ಗೈಸ್. ಸುಸ್ತಾಗ್ಬಿಟ್ಟೈತೆ ನಂತೂ. ಜಾಸ್ತಿ ಸೆಕೆ ಗೈಸ್. ನೆಕ್ಸ್ಟ್ ದಕ್ಷ ಕಾಲೇಜ್ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಅಂಕಲ್ ರಿವರ್ಸ್ ಎಳ್ಕೊತಾ ಇದ್ದಾರೆ. ನಮ್ಮ ಅಂಕಲು ಗಾಡಿಯಲ್ಲಿ ಹೋಗ್ತಿದ್ವಿ ಗೈಸ್. ಸರ್ ಬಂದರು, ಹಂಗೆ ಕಾರಲ್ಲೇ ಹೋಗೋಣ ಅಂತ ಹೋಗಿ ಅದಕ್ಕೆ ಕಾರಲ್ಲಿ ಇದ್ದೀವಿ ಗೈಸ್. ಫುಲ್ಲು ಸುಸ್ತಾಗ್ತದೆ ಗೈಸ್. ನೆಕ್ಸ್ಟು ಶ್ರೀ ದಕ್ಷ ಅಕಾಡೆಮಿಗೆ ಹೋಗಿ ವಿಸಿಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಲವ್ ಯು ಗೈಸ್. ದಕ್ಷ ಅಕಾಡೆಮಿಗೆ ಬಂದಿದ್ದೀವಿ ಗೈಸ್. ಇಲ್ಲೈತೆ ಶ್ರೀ ದಕ್ಷ ಅಕಾಡೆಮಿ ಕಾಲೇಜ್ ಅಂತ ಗೈಸ್. ಕಾರಲ್ಲಿ ಬಂದಿದ್ದೀವಲ್ಲ ಅದಕ್ಕೆಲ್ಲ ನಮ್ಮನೆ ನೋಡ್ತಾರೆ ಗೈಸ್. ಇದು ಯಾವ ಕಾಲೇಜು ಹೆಂಗೈತೆ. ನಮ್ಮ ಸ್ಕೂಲಿಗೆ ಬಂದಿದ್ರು ಗೈಸ್. ನಾನು ಇವಾಗ ಹೋಗಿರೋ ಕಾಲೇಜ್ಗಳಿಗೆ ಎಲ್ಲದಕ್ಕೂ ಮೆಮೊ ಬಂದಿವ್ರೆ ಗೈಸ್ ನನಗೆ. ನಮ್ಮ ಸ್ಕೂಲಲ್ಲಿ ಬನ್ನಿ ಈ ಕಾಲೇಜ್ ಸೇರ್ಕೊಳ್ಳಿ, ಆ ಕಾಲೇಜ್ ಸೇರ್ಕೊಳ್ಳಿ ಅಂತ ಬಂದಿದ್ವಿ. ಮೆಮೊ ಕೊಟ್ಟಿರೋ ಕಾಲೇಜ್ಗಳು ಎಲ್ಲರಿಗೂ ಬಂದಿದ್ವಿ ಗೈಸ್. ಅಲ್ಲಿ ಹೊರಗಡೆ ಹೋಗಿ ಮಾತಾಡ್ಕೊಂಡು ಎಷ್ಟೊತ್ತಾಯ್ತು ಗೊತ್ತಾ ಗೈಸ್. ಮಿನಿಮಮ್ 45 ಮಿನಿಟ್ಸ್ ಕಾದಿದ್ವಿ ಗೈಸ್. ಬರೀ ಮಿನಿಮಮ್ 45 ಮಿನಿಟ್ಸ್. 2 ನಿಮಿಷ ಇದಕ್ಕೆ ಅಪ್ಲಿಕೇಶನ್ ಕೊಡೋಕ್ಕೆ 45 ಮಿನಿಟ್ಸ್ ಕಾಯ್ದಿದ್ವಿ ಗೈಸ್. ನಾನು ನಮ್ಮಮ್ಮ ನಮ್ಮ ತಂಗಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ ಗೈಸ್. ಸೀದಾ ಮನೆಗೆ ಹೋಗೋದೇ ಕೆಲಸ. ಮನೆಗೆ ಹೋಗಿ ಲಾಗ್ ಎಂಡ್ ಮಾಡಿ ಊಟ ಮಾಡಿ ಸ್ನ್ಯಾಕ್ಸ್ ತಿಂದು ಇರಬೇಕು ಗೈಸ್. ಅಷ್ಟೇ ಕೆಲಸ ಇರೋದು. ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಸುಸ್ತಾಗ್ಬಿಟ್ಟಿದ್ದೀನಿ. ಬ್ಲಾಗ್ ಏನು ಅಂದರೆ ಕಾಲೇಜ್ ಹುಡ್ಕೋದು ಗೈಸ್. ಫಸ್ಟ್ ದಿನ ಹೋಗಿದ್ವಿ ಕಾಲೇಜ್, ಅದು ಸೆಟ್ ಆಗಿಲ್ಲ. ಅದಿನ್ನೂ ಫೈನಲ್ಲು ಮಾಡಿಲ್ಲ. ಇವತ್ತು ಮತ್ತೆ ನೆಕ್ಸ್ಟ್ ಹೋಯ್ತಾ ಇದ್ವಿ. ಇವತ್ತು ನಾನು ನಮ್ಮಮ್ಮ ಇಬ್ಬರೇ. ಹೋದ ವಾರ ಬಂದಿದ್ದು ಕಂಟೆಸ್ಟೆಂಟ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನಮ್ಮ ತಂಗಿ ಮಖ ತೋರ್ಸಕ್ಕೆ ಅಳ್ತಾ ಇದ್ದಾಳೆ ನೋಡಿ ಗೈಸ್. ನಮ್ಮ ಅಜ್ಜಿ ನೋಡಿ ಅಡುಗೆ ಮಾಡಿ ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡಿ. ಇಲ್ಲಿ ಅಡುಗೆ ಮನೆ ನೀಟಾಗಿ ನೋಡ್ರಿ, ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಟವ್ರೆ. ಇಲ್ಲಿ ನಮ್ಮ ತಮ್ಮ ಆರಾಮಾಗಿ ಒಂದು ಟಿ ವಿ ನೋಡ್ದವ್ ನೋಡಿ, ರೀಲ್ಸ್ ಶಾರ್ಟ್ಸ್ ಹಾಕೊಂಡು ನೋಡ್ತವನೆ. ನಮ್ಮ ಆಂಟಿ ಅಂತೂ ಅವ್ರ ಜೊತೆ ಚಿಕ್ಕ ಥರ ಅವರು ನೋಡ್ತವ್ರೆ. ನಮ್ಮಮ್ಮ ಗಾಡಿ ತೆಗ್ದವ್ರೆ, ಬಾ ಅಂತ ಬೈತವ್ರೆ ಅಲ್ಲಿ. ಸೊ
ಅವ್ರಿಗೆಲ್ಲ ಟಾಟಾ ಹೇಳೋಣ ಗೈಸ್. ಟಾಟಾ ಟಾಟಾ ಬಾಯ್ ಬಾಯ್ ಮಮ್ಮಿ ಬಾಯ್ 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 ಆಂಟಿ ಬಾಯ್ ಬಾಯ್ ಶಿಯಾ ಬಾಯ್ ಕಣೋ. ಬಾ ನಮ್ಮ ಜೊತೆ ಬಾರ ಹೋಗೋಣ ಬಾ ಬಾ ಕರ್ಕೊಂಡೋಯ್ತೀನಿ ಗೈಸ್. ಏನು ಗೊತ್ತಾ, ಎಲ್ಲೋದ್ರೂ ಅವ್ರ ಅಕ್ಕ ಬಿಡೋದಲ್ಲ, ಬಾರೋ ಅಂದರೆ ಬಿಡೋಲ್ಲ. ಹಾಂ, ನಮ್ಮ ತಮ್ಮ ಬಂದ ಗೈಸ್ ಕಂಪ್ನಿಗೆ. ಸೊ ಬಾಯ್ 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 ಟಾಟಾ ಟಾಟಾ ಬಾಯ್ ಬಾಯ್. ನಮ್ಮ ಅಮ್ಮನ ಮನೇಲಿದ್ದೆ ಗೈಸ್ 2-3 ದಿವಸದಿಂದ. ಬರಲಿ ಪರವಾಗಿಲ್ಲ ಬಿಡು, ಏನು ಅಲ್ಲೇನು ಬ್ರಷ್ ಕೇಳ್ತಾರ. ಅವ್ನು ಬ್ರಷ್ ಮಾಡಿಲ್ವಂತೆ ಗೈಸ್, ಅದಕ್ಕೆ ಬ್ರಷ್ ಮಾಡಿಲ್ಲ ಬಾ ಅಂತ ಹೇಳ್ತಾರೆ. ಹಾಂ ನೋಡು, ಅವನೇ ಮಾಡಿದೆ ಅಂತ ಹೇಳ್ತವನೆ. ಏನು ಸುಳ್ಳು ಹೇಳ್ತೀರಪ್ಪ ಕರ್ಕೊಳಕ್ಕೆ. ನಮ್ಮಮ್ಮ ಆಗಲೇ ಗಾಡಿ ತಗೊಂಡು ರೆಡಿ ಆಗಿದ್ದಾರೆ ಗೈಸ್. ಮಾಮ್ ಇಂಡಿಯಾ ಹಾಯ್, ಮಾಮ್ ಇಂಡಿಯಾ ಹಾಯ್ ಹಾಯ್. ನಮಸ್ತೆ ಹೇಳಮ್ಮ ಎಲ್ಲರಿಗೂ. ನೋಡಿ ಅಲ್ಲಿ ಗಾಡಿ ಹತ್ತು ಅಂದರೆ ಅಲ್ಲಿಂದ ಓಡಾಡ್ತಾನೆ. ಇವಾಗ ಯಾವ ಕಾಲೇಜಮ್ಮ ಫಸ್ಟು? ಹೆಲ್ಮೆಟ್ ಬೇಕಲ್ಲ ಫಸ್ಟ್. ಹಾಂ, ಹೆಲ್ಮೆಟ್ ಬೇಕು ಗೈಸ್, ಕರೆಕ್ಟು. ಇಲ್ಲ ಮಾಮೂನ ಹತ್ರ ಫೈನ್ ಹಾಕ್ಸ್ಕೋಬೇಕು. ನೋಡಿ ನಮ್ಮ ಹುಡುಗರು ಇಲ್ಲೇ ಕುತ್ಕೊಂಡು ಫೋನ್ ನೋಡ್ತವ್ರೆ. ಇದೇ ಕೆಲಸ ಅವ್ರದ್ದು. ನೀವು ಬಂದೆ ಬ್ಲಾಗರ್ ಅಂತಾರೆ. ಕಾಲೇಜ್ ಹತ್ರ ಹೋಗ್ಬೇಕು ಗೈಸ್ ಫಸ್ಟು. ಅವಾಗಲಿಂದ ಒಂದು 2-3 ದಿವಸದಿಂದ ಫೋನ್ ಮಾಡಿ ಕಿ ಸಾಯಿಸ್ತಾರೆ. ಬಾರೋ ಬಾರೋ ಅಡ್ಮಿಷನ್ ಮಾಡಿಸ್ಬೋದು, ಬಾರೋ ಅಡ್ಮಿಷನ್ ಬಾರೋ. ಹೋಗ್ಬಿಟ್ಟು ವಿಸಿಟ್ ಕೊಟ್ಕೊಂಬರೋಣ ಗೈಸ್. ಇವತ್ತು ಯಾವ್ದಾದ್ರು ಕಾಲೇಜ್ ಸೆಟ್ ಆಗಲಿ ನೋಡೋಣ. ಸೆಟ್ ಆದರೆ ಫೈನಲ್ ಮಾಡೋಣ ಗೈಸ್. ಹೀಗೆ ಕಾಲೇಜ್ ಹತ್ರ ಹೋಗ್ಬೇಕಾದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಕಾಲೇಜ್ ಹತ್ರ ಏನೋ ಬಂದ್ವಿ. ಇಲ್ಲಿ ನೋಡ್ರಿ ಎಷ್ಟು ಟ್ರಾಫಿಕ್ ಐತೆ. ಇಲ್ಲೈತೆ ನೋಡಿ ಗೈಸ್ ಕಾಲೇಜು. ಪೆಟ್ರೋಲ್ ಬಂಕ್ ಹಿಂದೆಗಡೆ ಕಲರ್ ಕಾಣಿಸ್ತೈತಲ್ಲ, ಅದೇ ಗೈಸ್ ಕಾಲೇಜ್. ಯಾರು ಒಂದು ಸತಿ ಹೋಗಿ ಅಲ್ಲಿ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಕಾಲೇಜ್ ಹತ್ರ ಬಂದ್ವಿ ಗೈಸ್. ಫುಲ್ಲು ಟ್ರಾಫಿಕ್ ಮಾಡಿಬಿಟ್ಟಿದ್ರು ಗೈಸ್ ಅಲ್ಲಿ. ಇವಾಗ ಕಾಲೇಜ್ ಹತ್ರ ಬಂದ್ವಿ. ಅದು RR ಕಾಲೇಜ್ ಅಂತ ಅಂತೆ ಬಂದಿದ್ದೀವಿ. ಹೊರಗಡೆ ಹೋಗಿ ಮಾತಾಡ್ಕೊಂಡು ಸಿಗ್ತೀನಿ ಗೈಸ್. RR ಕಾಲೇಜ್ ಮುಗೀತು. ಇನ್ನೊಂದು ಯಾವುದೋ ತ್ರಿವೇಣಿ ಕಾಲೇಜ್ ಬೆಸೆಂಟ ಯಾವುದೋ ಅಸೆಂಟ್ ಕಾಲೇಜು. ಹಾಂ ಬಂತು ಗೈಸ್. ಅದು ಅದೆಲ್ಲ ಟೀ ಅಂಗಡಿ ಮಾಡಿಬಿಟ್ಟಾರೆ. ಇಲ್ಲೇ ಐತೆ ನೋಡಿ ಗೈಸ್, ಅಸೆಂಟ್ ಅಂತ ಯಾವುದೋ ಗೊತ್ತಿಲ್ಲ ನನಗಂತೂ. ಹೋಗೊಂದ್ಸತಿ ವಿಸಿಟ್ ಮಾಡೋಣ ಗೈಸ್. ವಿಸಿಟ್ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಅಸೆಂಟ್ ಕಾಲೇಜ್ ಮುಗೀತು ಗೈಸ್ ಇವಾಗ. ಹಾಂ ಗೈಸ್, ನಾನು ಆಫರ್ ಕೊಡ್ತಾರೆ ನನಗೆ. ಹಾಂ ಮಾಡ್ತೀನಿ. ಹಾಂ ಅದೇ ಕಾಲೇಜ್ ಆದರೂ ಫಿಕ್ಸ್ ಮಾಡೋ ಅಂತಾರೆ ಗೈಸ್ 4 ಗಂಟೆ ಅಷ್ಟೊತ್ತಿಗೆ. ನನಗೆ ಯಾವುದು ಸೆಟ್ಟೇ ಆಗ್ತಿಲ್ಲ. ನೋಡೋಣ ಇವಾಗ. ನೆಕ್ಸ್ಟ್ ಎಲ್ಲಿ ಜಿಂದಲ್ ಕಾಲೇಜ್ ಅಂತ ಗೈಸ್. ನೋಡ್ಬಿಟ್ಟು ಯಾವ್ದಾದ್ರು ಫೈನಲ್ ಮಾಡಬೇಕಂತೆ. ನೋಡೋಣ ಗೈಸ್. ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ಏನು ಫ್ರೀ ಆಗೈತೆ ನೋಡಿ ಗೈಸ್. ಓಕೆ ನೋಡಿ ನಮ್ಮ ತಮ್ಮ ಏನು ಮಾಡ್ತಾನೆ ಮಸ್ತಕ್ಕೆ. ಏನು ಮಾಡ್ಕೊಂಡು ಬಿಡ್ತಾನೆ. ಓಕೆ ಗೈಸ್, ಜಿಂದಲ್ ಹತ್ರ ಗೈಸ್. ಜಿಂದಲ್ ಕಾಲೇಜಿಗೆ ಬಂದಿದ್ದೀವಿ. ಹೀಗೆ ಅಲ್ಲಿ ನಮ್ಮ ಸ್ಕೂಲ್ ಫ್ರೆಂಡ್ ಪ್ರಶಾಂತ ಸಿಕ್ಕಿದ್ದೆ ಗೈಸ್. ಅವನ ಹತ್ರ ಮಾತಾಡ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಯಾಕೋ ತಪಸ್ಯ ಕಾಲೇಜ್ ಅಂತ ನೋಡೋಣ ಗೈಸ್. ಅಲ್ಲಿಗೂ ಹೋಗಿ ಇವತ್ತು ಇವಾಗ ಸಂಜೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ನಮ್ಮ ತಮ್ಮ ನೋಡ್ರಿ ಗೋಲಿ ಸಿಕ್ಬಿಟ್ಟೈತೆ. ಆಟ ಆಡ್ಕೊಂಡು ಕೂತಾನೆ ನೋಡ್ರಿ. ಇಲ್ಲಿ ಗೋಲಿ ಸಿಕ್ಬಿಟ್ಟೈತೆ. ಅವ್ನಿಗೆ ಕೈಯಲ್ಲಿ ಗೋಲಿ ಇಟ್ಕೊಂಡವನೆ ಆಟ ಆಡ್ತಾನೆ ನೋಡಿ. ಗೋಲಿ ಇನ್ನೊಂದು ಗೋಲಿ ಕಳ್ದಾಕ್ತಾನೆ ಗೈಸ್. ಅದಕ್ಕೆ ಹುಡುಕಾಡ್ತವನೆ. ಇಲ್ಲೆಲ್ಲ ಸಿಕ್ಬಿಟ್ಟೈತೆ ಗೈಸ್. ಕಳೆದೋಯ್ತು ಒಂದು, ಅದಕ್ಕೆ ಹುಡುಕಾಡ್ತಾನೆ ಗೈಸ್. ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ. ಮುಗೀತು ಎಲ್ಲ ಕಾಲೇಜು. ಇವಾಗ ಹೋಗಿರೋದ್ರಲ್ಲಿ ಫೈನಲ್ ಆಗಿಲ್ಲ ಇನ್ನು. ಸಂಜೆ ಅಷ್ಟೊತ್ತಿಗೆ ಹೇಳ್ತೀನಿ. ನಮ್ಮ ಅಜ್ಜಿ ಆಚೆ ಕೂತ್ಕೊಂಡು ಊಟ ಮಾಡ್ತವ್ರೆ ಸೆಕೆಗೆ. ಹಾಂ, ನಮ್ಮಮ್ಮ ಕೆಲಸ ಬಂತು ಅಂತ ಹೋಯ್ತು.
ಕೆಲಸ ಬಂತು ಅಂತ ಹೇಳಿದ್ರು ಗೈಸ್. ನೋಡಿ ಶಿಷ್ಯ ನನ್ನ ಜೊತೆ ನಿದ್ದೆ ಮಾಡ್ತಾನೆ ಗೈಸ್. ಗಾಡಿಯಲ್ಲಿ ಕುತ್ಕೊಂಡಿದ್ದೀನಿ, ನನ್ನ ಜೊತೆ ಹೊರಿಕೊಂಡು ಹಿಂಗೆ ಹೊರಿಕೊಂಬಿಟ್ಟವನೆ, ಕಣ್ಣು ಮುಚ್ಕೊಂಡು ಹಿಂಗೆ ನಡ್ತಾನೆ ಗೈಸ್. ಅವನು ನೋಡ್ರಿ ಇವಾಗ ಹೆಂಗೆ ಆ್ಯಕ್ಟಿವ್ ಅವನೇ. ಬೆಳಗಿಂದ ಏನೂ ತಿಂದಿಲ್ಲ, ತಿನ್ನಬೇಕು. ನಮ್ಮಮ್ಮ ಎಳ್ನೀರು ಕೊಡ್ಸಿದ್ರು, ಅಲ್ಲೇ ಕುಡಿದ್ವಿ. ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಅಲ್ಲಿ ಮತ್ತೆ ಹೋಗಿದೆ. ನಿದ್ದೆ ಬೇರೆ ನನಗೂ. ಹೇಳಿ ನೋಡಿ ಅವ್ರ ತಮ್ಮಂಗೋಸ್ಕರ ಚಿತ್ರಾನ್ನ ಹಾಕೊಂಬಂದು ತಿನ್ನಿಸ್ತಾಳೆ ನೋಡಿ. ಇವಾಗ ಯಾವ ಥರ ತಿನ್ನಿಸ್ತಾಳೆ ಅಂದರೆ ಅವ್ರ ತಮ್ಮಂಗೆ. ನಾನು ಇವಾಗ ಕೈ ತೊಳ್ಕೊತಾ ಇದ್ದೀನಿ ಗಾಯ್ಸ್, ಕೈ ತೊಳ್ಕೊತಾ ಇದ್ದೀನಿ ನಾನು. ಹೋಗಿ ತಟ್ಟೆ ಅಕ್ಕಿ ಇಲ್ಲೇ ಐತೆ ಗಾಯ್ಸ್. ತಟ್ಟೆ ಸಿಕ್ತು ಫೈನಲಿ, ಸಿಕ್ತು ಗೈಸ್. ಊಟ ಮಾಡಿ ನಾಷ್ಟ ಮಾಡಿ ನೆಕ್ಸ್ಟ್ ಕಾಲೇಜು ಸಂಜೆ ಹೋಗ್ಬೇಕಂತೆ. ಸಂಜೆ ಸಿಗ್ತೀನಿ ಗೈಸ್. ವೆಲ್ಕಮ್ ಟು ಡೇ 3 ಆಫ್ ಸರ್ಚಿಂಗ್ ಕಾಲೇಜ್ ಗೈಸ್. ಇವತ್ತು ತಪಸ್ಯ ಕಾಲೇಜ್ ಅಂತ ಹೇಳಿದ್ರು ನಮ್ಮಮ್ಮ. ಆ ಕಾಲೇಜ್ ಒಂದೇ ಲಾಸ್ಟ್ ಕಾಲೇಜ್ ಅಂತೆ ಗೈಸ್. ಅದೇನಾದರೂ ಸಿಕ್ತು ಅಂದರೆ ನಮ್ಗೆ ಸೆಟ್ ಆಯಿತು ಅಂದರೆ ಅದೇ ಫೈನಲ್ ಮಾಡ್ತಾರಂತೆ. ನಾನು ನಮ್ಮ ಸ್ಕೂಲ್ ಫ್ರೆಂಡ್ ರೂಪಕ್ಕ ಇಬ್ಬರು ಹೋಗ್ತಾ ಇದ್ದೀವಿ. ಅವನ ಪಾಪ ನಂತರ ಕನ್ಫ್ಯೂಸ್ ಮೈಂಡೆಡ್, ಅಂತ ಹೇಳಿ ಯಾವ ಕಾಲೇಜ್ ಹೋಗಲಿ ಅಂತ ಅವ್ನಿಗೂ ಗೊತ್ತಿಲ್ಲ. ಸೊ ಇಬ್ಬರು ಒಂದೇ ಕಾಲೇಜ್ಗೆ ಹೋಗಿ ಇಬ್ಬರು ಪಕ್ಕ ಕೂತ್ಕೊಂಡು ಹೋಗೋಣ, ಇಬ್ಬರು ಒಂದೇ ಥರ ಕೋರ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಓಕೆ ನೋಡೋಣ ಕಾಲೇಜು ಹೋಗಿ. ಯಾರೋ ಬಂದು ಸಿಕ್ತು ಗೈಸ್. ನಮ್ಮ ಅಜ್ಜಿ ಆರ್ಟ್ ಬಾಕ್ಸ್ ಕೊಡ್ರಿ ಅಂದರೆ ನೀಟಾಗಿ ತೊಳೆದು ಕೊಡ್ತಾ ಇದ್ದಾರೆ ನೋಡಿ. ಅನ್ನ ಹಾಕಿದ್ರೆ ಅದರಲ್ಲಿ ನೀಟಾಗಿ ತೊಳಿತಾರೆ ನಮ್ಮ ಅಜ್ಜಿ. ಯಾರೋ ಬಂದರು ಅನಿಸುತ್ತೆ ಗೈಸ್. ಯಾರೋ ನಮ್ಮ ತಮ್ಮ ನೋಡ್ರಿ ಇವಾಗ ಎದ್ದಾನೆ. ಗುಡ್ ಮಾರ್ನಿಂಗ್ ಖುಷಿ. ಗುಡ್ ಮಾರ್ನಿಂಗ್ ಹಾಂ, ಜೋರಾಗಿ ಹೇಳು. ಗುಡ್ ಮಾರ್ನಿಂಗ್. ಅದು ಸ್ಕೂಲಲ್ಲಿ ಹೇಳಿಸ್ತಿರ್ತಾನೆ. ನಿಮ್ಮ ಸ್ಕೂಲಲ್ಲಿ ಹೇಳಿಸ್ತಿರ್ತಾನೆ. ಹೇಳಿಸ್ತಾರಾ? ಜೋರಾಗಿ ಹೇಳಿಸ್ತಾರ, ನಿಧಾನ ಕೇಳಿಸ್ತಾರ? ಜೋರಾಗಿ ಹೇಳಿಸ್ತಾರಾ? ನಿಮ್ಮ ಕ್ಲಾಸ್ ಟೀಚರ್ ಹೆಸರೇನು? ಹಾಂ, ನಮ್ಮ ಅಜ್ಜಿ ಅದೇ ಟೈಮಿಗೆ ಕೊಟ್ಟರು ಗೈಸ್. ಮಾತಾಡ್ಸ್ಬೇಕಾರೆ ಕೊಟ್ಟರು ಅಷ್ಟು. ಹೇಳು ಬೇಗ, ನಿಮ್ಮ ಕ್ಲಾಸ್ ಟೀಚರ್ ಹೆಸರೇನು? ಹೇಳು. ಇವಾಗ ನಿದ್ದೆ ಇದ್ದವನಲ್ಲ ಅದಕ್ಕೆ, ಇಲ್ಲಾಂದರೆ ತಾಕತ್ತು ಮಾತಾಡ್ತಾನೆ ಗೈಸ್. ಎಷ್ಟು ಮಾತಾಡ್ತಾನೆ ಗೊತ್ತಾ? ಬಾಯ್, ಕಾಲೇಜ್ ಹತ್ರ ಬರ್ತೀನಿ. ಬಾಯ್ ಮಮ್ಮಿ, ಹೊಟ್ಟು ಬರ್ತೀನಿ. ಬಾಯ್ ಮಾಡು. ಬಾಯ್ ಮಮ್ಮಿ, ಕಾಲೇಜ್ ಹತ್ರ ಕೊಟ್ಟು ಬರ್ತೀನಿ. ಬಾಯ್. ಇದೇ ಡೈಲಾಗ್ ಗೈಸ್ ಇದ್ದಿದ್ದು ಯಾವಾಗಲೂ. ಹೊಟ್ಟು ಬರ್ರಪ್ಪ, ದೇವ್ರು ಒಳ್ಳೇದು ಮಾಡಿ ಅಂತ ಹೇಳೋದೆ. ಆಗಲೇ ನೀಟಾಗಿ ನೀರು ಹಾಕಿ ತೊಳಿತಾ ಇದ್ದಾರೆ. ಚಪ್ಪಲಿ ಹಾಕ್ಕೊಂಡು ಹೊರಡೋದು ಗೈಸ್. ಫೈನಲಿ ರೆಡಿ ಆದೆ. ತಿಂಡಿ ತಿಂದು ಬಟ್ಟೆ ಕೊಟ್ಟು, ಚಿಕ್ಕಮ್ಮನ ಮಕ್ಳಿಗೆ ತಂಗಿಗೆ ಬಟ್ಟೆ ಕೊಟ್ಟು ತಿಂಡಿ ಮಾಡಿ ನಮ್ಮ ತಂಗಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದೆ ಗೈಸ್. ನಮ್ಮಮ್ಮ ರೆಡಿ ಆಗೋರೆ, ಹೊರಡೋದೆ ಇವಾಗ. ಹೊರಡಿ ನಮ್ಮ ರೂಪಕ್ಕನ್ನ ಪಿಕಪ್ ಮಾಡಿಕೊಂಡು ಕ್ಲಾಸ್ ಅಂದರೆ ಕಾಲೇಜಿಗೆ ಹೋಗಿ ಸಿಗದೆ ನಿಮಗೆ. ಗೈಸ್ ರೂಪಕ್ ಮನೆ ಹತ್ರ ಬಂದಿದ್ದೀವಿ. ಅಲ್ಲಿ ಅವ್ನು ರೂಪಕ್ ಹುಡುಗ ಅಲ್ಲ, ಅವನೇ ರೂಪಕ್ ಮನೆ ಹತ್ರ ಬಂದಿದ್ದೀವಿ. ಅವನು ಬಂದ ಇವಾಗ ಆಗ್ತಾನೆ. ಬಂದ ನೋಡ್ರಿ. ಬಂದ ವಾಸ್ ಬಂದ, ರೂಪಕ್ ಬಂದ, ಅಣ್ಣ ಬಂದ. ಅಣ್ಣ ರೂಪಕ್ ಫೈನಲಿ ಬಂದ ಗೈಸ್. ಇವಾಗ ಕಾಲೇಜ್ ಹತ್ರ ಹೊರಡದೆ, ಹೋಗಿ ಹೊರಡೋಣ. ಫೈನಲಿ ಅದೇ ತಪಸ್ಯ ಕಾಲೇಜಿಗೆ ಬಂದ್ವಿ. ಎಂಟ್ರಿ ಕೊಡಬೇಕು. ಇಲ್ಲಿ ಆಂಟಿ ಇದ್ದಾರೆ, ಅವ್ರ ಹತ್ರ ಕೇಳಿ ನಾನು ನಮ್ಮ ಮಚ್ಚ ಹೋಗಿ ಮಾತಾಡಿಕೊಂಡು ಸಿಗ್ತೀನಿ ಗಾಯ್ಸ್. ಫೈನಲಿ ಈ ಕಾಲೇಜ್ ಫಿಕ್ಸ್ ಆಯಿತು. ನಮ್ಮಮ್ಮ ಅಡ್ಮಿಷನ್ ಮಾಡಿದ್ದು ಆಯಿತು. ಎಷ್ಟೋ ಫೀಸ್ ಸ್ಟ್ರಕ್ಚರ್ ಎಲ್ಲ ಮಾತಾಡಿ ಅಡ್ಮಿಷನ್ ಮಾಡೋರೆ ಗೈಸ್. ಅಂದರೆ ನಮ್ಮ ಕಾಲೇಜು ಇನ್ನೊಂದು ಸರ್ತಿ ಫೋನ್ ತಂದು ತೋರ್ಸೋಕ್ಕಾಗಲ್ಲ. ನಮ್ಮ ಮಚ್ಚ ಇನ್ನೂ ಅಡ್ಮಿಷನ್ ಆಗಿಲ್ಲ, ಮಾಡ್ತಾನಂತೆ. ಅವ್ರ ಅಮ್ಮ ಅಪ್ಪ ಕರ್ಕೊಂಬರ್ತಾರೆ. ನೋಡ್ರಿ, ಅಲ್ಲಿಂದ ಎಂಟ್ರಿ ಕೊಟ್ಟರೆ ನಮ್ಮ ಕಾಲೇಜು ಗೈಸ್. ಇದು ತಪಸ್ಯ ಪದವಿ ಪೂರ್ಣ ಕಾಲೇಜ್, ಇಂಗ್ಲೀಷ್ ಮೀಡಿಯಮ್ಮೇ, ಅಂದರೆ ಪ್ರೈವೇಟ್ ಕಾಲೇಜ್. ಓಕೆ, ನಾನು ಹೊರಡ್ತಿದ್ವಿ. ನಮ್ಮ ಅಡ್ಮಿಷನ್ ಮಾಡಿದ್ರು ಫೈನಲಿ. ಇನ್ನು ಮೇ 18 ಅಂತ ಓಪನ್ನು, ಅದು ನಿಜನೇ ಎಲ್ಲೋ ಗೊತ್ತಿಲ್ಲ. ಹಾಗೆ ಇವಾಗ ಹೊರಡ್ತಾ ಇದ್ವಿ. ನೆಕ್ಸ್ಟು
ನೋಡ್ರಿ ಕಾಲೇಜು ಇನ್ನೊಂದ್ಸತಿ ಫೋನ್ ತಂದು ತೋರ್ಸೋಕ್ಕಾಗಲ್ಲ ಗೈಸ್. ಬ್ಯಾಕ್ ಸೈಡ್ ಹಿಂಗಿದೆ, ಹಿಂಗೆ ಬರಬೇಕು. ಮೈನ್ ರೋಡಲ್ಲೇ ಇರೋದು ಗೈಸ್ ಕಾಲೇಜು. ಚೆನ್ನಾಗಿದೆ ಕಾಲೇಜ್, ಇಷ್ಟ ಆಯಿತು. ಅಡ್ಮಿಷನ್ ಮಾಡಿದ್ರು ನಮ್ಮಮ್ಮ. ಫೈನಲಿ ಇದೇ ಕಾಲೇಜ್ ಫಿಕ್ಸ್ ಆಯಿತು. 3 ಸತಿ ಓಡಾಡಿರೋದು ಗೈಸ್ ಕಾಲೇಜಿಗೆ. ಫಿಕ್ಸ್ ಆಯಿತು. ಮೈನ್ ರೋಡ್ ಬಂತು ಗೈಸ್, ಮೈನ್ ರೋಡ್ ಬಂತು. ಫೋನ್ ಕಟ್ ಮಾಡ್ತೀನಿ, ಟಾಟಾ ಸಿಗುವ ಆಮೇಲೆ. ನಮ್ಮ ಮಚ್ಚ ಹೋದ, ಅವ್ನ ಮನೆಗೆ ಡ್ರಾಪ್ ಆಯಿತು ಗೈಸ್. ಡ್ರಾಪ್ ಮಾಡಿದ್ದು ಆಯಿತು, ಹೋಗಿದ್ದಾಯಿತು. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಿ ನಾನು ಮಸ್ತಾಗಿ ರೆಡಿಯಾಗಿ ಕುತ್ಕೊಂಡು ಊಟ ಮಾಡಿ ಮತ್ತೆ ನಾಷ್ಟ ಆಯಿತು, ಬೆಳಗ್ಗೆ ಊಟ ಮಾಡಿ ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಓಕೆ, ನೆಕ್ಸ್ಟ್ ಬರೋಣ ಗೈಸ್, ಸಿಗೋಣ. ಬೈ 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 ಅಂತ ಹೇಳ್ಬಿಟ್ಟು ಬಂದೆ ಗೈಸ್. ಇವಾಗ ಮನೆಗೆ ರೀಚ್ ಆದೆ. ಅವರೇ ಮನೇಲಿ ಮಲ್ಕೊಂಡಿರ್ತಾಯಿಲ್ಲ, ಟಿ ವಿ ನೋಡ್ತಾರೆ. ಶಿಷ್ಯ ನೋಡ್ರಿ ಇಲ್ಲಿ ನನ್ನ ಗೋಲಿ ತಗೊಂಡು ಆಟ ಆಡ್ತಾವ ಶಿಷ್ಯ. ಯಾಕೆ ಯಾರು ಇಳಿಸಿದ ಗೋಲಿ? ಯಾರುಂಡೆ ನೋಡಿ ಗೈಸ್, ನಂದು ಇನ್ನೂ 3-4 ಬಾಕಿ ಗೋಲಿಗಳವೆ, ಅವೆಲ್ಲ ಎತ್ಕೊಂಡು ಆಟ ಆಡ್ತಾನೆ ಕವರಲ್ಲಿ ಹಾಕೊಂಡು. ಸೊ ಕಾಲೇಜು ಫಿಕ್ಸ್ ಆಯಿತು, ಖುಷಿ ಆಗ್ಬಿಟ್ಟಿದ್ದೀನಿ ಗೈಸ್. ನಾನಂತೂ ಒಳ್ಳೆ ಕಾಲೇಜೇ, ಇಷ್ಟೇ ಆಗಿದೆ. ಸೊ ಈ ವ್ಲಾಗ್ನ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ಥರ ಹೇಳ್ತಾ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗುವ ಮುಂದಿನ ವ್ಲಾಗಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೇ ಥರ ನ್ಯೂ ಕಂಟೆಂಟ್ಗೋಸ್ಕರ, ಒಳ್ಳೆ ಕಂಟೆಂಟ್ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಲವ್ ಯು ಗೈಸ್, ಬಾಯ್ ಬಾಯ್, ಟಾಟಾ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.